ಬಂದಿದೆ. ನೀನು ಜನಗಳ ಯಾವ ಮಾಡಿ ಗವಿಗೆ ಮನೆಗೆ ಹೋಗು. ಪ್ರಾಯ ತೆಗೆದು ಜಳಕ ಮಾಡುವಾಗ ಹೆಜ್ಜೆ ಹಾಕುವಾಗ ಒಮ್ಮೆಯೇ ಕುಡಿಯಾಡು ದಂಡವನ್ನು ನಾವು ಊರಿಗೆ ಬಂದು ಹಿಡಿಯುತ್ತೇವೆ. ನೀವಿಬ್ಬರು ಗೌಡರು ಎಂದರೆ ಕೊಳತು ನಾರುತ್ತಿರುವ ಹೊಲಸು ಮನಸ್ಸಿನ ನರಿಗಳನ್ನು ಮುಚ್ಚಿಗೆ ನೆಚ್ಚಿದ ಹೇಳಿ ಗಂಡಸು ಬಲಿದ. ನಿಮಗೆ ಗಂಡಸತನವಿದ್ದರೆ ಎದುರಿಗೆ ಬಂದು ಹಿಡಿಯಬೇಕಾಗಿತ್ತು. ಹೀಗೆ ಮೋಸ ಮಾಡಿ ನನ್ನನ್ನು ಹಿಡಿಯಲಿಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಕುಲ ಕಂಟಕರೇ, ಏನನ್ನು ಬೇಕು ಬೇಕು ಮತ್ತ ಮೋಸಗಾರರ ಮನಸ್ಸನ್ನು ತಿನ್ನಲಿಕ್ಕೆ ಬೇಕು. ಮೋಸ ಮಾಡಿದೆಯಾ? ಎಲ್ಲೋಡಿ ಹೋಗಲಿಕ್ಕೆ ಹಂಚಿಕೆ ಹಾಕುವೆಯ? ಈಗ ನನ್ನ ಕೊನೆಯ ಇಚ್ಛೆ ಏನೆಂದರೆ ನಿನ್ನ ಸೈನ್ಯವನ್ನು ಎಲ್ಲ ಸಿದ್ಧತೆ ಮಾಡಿ ನನ್ನ ಕೈಗೆ ಕತ್ತು ಕೊಟ್ಟು ನೋಡಿ ನಾನು ಹೋರಾಡುತ್ತೇನೆ.
ಕೇಳಿರಿ. ನಿಮ್ಮ ಎಲೆಯ ಹಲೆಗೆ ಮೇಲೆ ಕೊರೆದು ಇಡಿಯಿರಿ. ಬಾಂಧವರೇ, ನನ್ನ ಮುದ್ದು ಮಕ್ಕಳೇ, ತರುಣರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ನಾನು ಸತ್ತನೆಂದು ತಿಳಿದು ನೀವು ಹೆಂಗಸರಂತೆ ಹಾಡಾಡಿಕೊಂಡು ಅಳುತ್ತಾ ಮೂಲೆ ಗುಂಪಾಗಿ ಕೂಡಬೇಡಿ.